ನೋಡಿ ಒಂದು ಚೂರು ಗಲೀಜಾಗೋಂಗಿಲ್ಲ, ಅಷ್ಟು ನೀಟಾಗಿ ಇಟ್ಕೊತಾರೆ. ಬೆಳಗ್ಗೆ ಗಾಡಿ ತೆಗೆದ್ರೆ ಅಷ್ಟೇ ನೀಟಲ್ಲಿ ಅಷ್ಟೇ ಶಿಸ್ತಾಗಿ ಓಡಿಸ್ತಾ ಇರ್ತಾರೆ. ಹಾಗೂ ತಿಂಡಿ ತಿಂದರೆ ಕೇಳೋಣ. ಏನು ಸರ್ ತಿಂಡಿ ಎಲ್ಲ ತಿಂದ್ರಾ ಸರ್? ಏನು ಒಂದು ಚೂರು ಗಲೀಜಾಗೋಂಗಿಲ್ವಾ? ಅಷ್ಟು ನೀಟ್ ಮಾಡ್ಕೊತಾ ಇದ್ದೀರಾ? ಅಯ್ಯಯ್ಯೋ ಛೇ, ಹೌದಾ? ಹಾಂ, ನಾನೆಲ್ಲ ಒಂಚೂರು ಕೊಳೆ ನೋಡಿದ್ರು ಬಿಡ್ತಾ ಇಲ್ವೇನೋ ನೀವು ಅಂದ್ಕೊಂಡು ಇದು ಮಾಡಿದೆ. ಹಾಂ ಛೇ ಪಾಪ ನೋಡಿ, ಒಂದು ಗಲೀಜನ್ನೇ ನಾವು ಸಹಿಸಲ್ಲ. ಅವರು ಒಂದು ಸ್ಕ್ರಾಚ್ ಆಗಿದೆ, ಎಷ್ಟು ಬೇಜಾರಾಗಿರುತ್ತೆ ಅವ್ರಿಗೆ. ಏನು ಸರ್ ಎಷ್ಟೊತ್ತು ಬಂದ್ರಿ ಡ್ಯೂಟಿಗೆ ಎಷ್ಟೊತ್ತು ಬಂದರೆ? ಹೌದಾ, ಮಾಡಿ ಒಳ್ಳೆ ಕೆಲಸಗಳು ಮಾಡಿ. ಆಮೇಲೆ ಇದೇನೋ ಯಾವುದು ಗಲಾಟೆಗೆ ಹೋಗ್ಬೇಡ್ರಿ, ನಮ್ಮ ಡ್ಯೂಟಿ ಮಾತ್ರ ಮಾಡೋದು ನೋಡೋಣ ಅಲ್ವಾ? ಏನಕ್ಕೆ ಅಂದರೆ ನಿನ್ನೆ ಗೊತ್ತಾಯ್ತಲ್ಲ, ಊಬರ್ ಗಲಾಟೆಗಳಾಗ್ತವೆ. ಇಲ್ಲ ಸರ್, ನಮ್ಮ ಕಂಪ್ನಿ ಡ್ಯೂಟಿ ಗಲಾಟೆ ಒಳ್ಳೇದು, ಏನು ಒಳ್ಳೆ ಇದು ಮಾಡ್ಕೊಂಡು ಹೋಗ್ರಿ. ಯಾಕಂದರೆ ನಾಳೆ ದಿವಸ ಸುಮಾರು ಜನ ಹೊಸ ಗಾಡಿಗಳು ತೊಗೊಂಡು ಬರ್ತಾನೆ ಇರ್ತಾರೆ. ನೀವು ನಿಮ್ಮ ಕಸ್ಟಮರ್ನ ಪಕ್ಕ ಮಾಡ್ಕೊಳ್ಳಿ, ಅಷ್ಟೇ ಹೇಳೋದು ನಾನು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ನೋಡಿ ಪಾಪ ಸ್ಕ್ರ್ಯಾಚ್ ಆಗೋಯ್ತು, ಎಷ್ಟು ನೀಟಾಗಿಟ್ಟಿದ್ದಾರೆ ನೋಡಿ ಗಾಡಿನ.